ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣು ಶರಣಾರ್ಥಿಗಳು. ಬಸವಾದಿ ಪ್ರಮುಖರಿಗೆ ಶರಣೆಂದು ವಚನ ಪಿತಾಮಹ ಹಾಗೂ ಹಳಕಟ್ಟಿಯವರನ್ನು ಕೂಡ ಸ್ಮರಿಸಿಕೊಂಡು ತಮ್ಮೆಲ್ಲರ ಅಂತರಂಗದ ಲಿಂಗ ಚೈತನ್ಯಕ್ಕೆ ಶರಣು ಶರಣಾರ್ಥಿಗಳು. ಕದಳಿ ಎಂಬುದು ತಾನು, ಕದಳಿ ಎಂಬುದು ಮನ, ಕದಳಿ ಎಂಬುದು ವಿಷಯಗಳು. ಕದಳಿ ಎಂಬುದು ತಾನು, ಕದಳಿ ಎಂಬುದು ಮನ, ಕದಳಿ ಎಂಬುದು ವಿಷಯಗಳು. ಕದಳಿ ಎಂಬುದು ಭಾವ ಘೋರಾರಣ್ಯ, ಕದಳಿ ಎಂಬುದು ಭಾವ ಘೋರಾರಣ್ಯ. ಕದಳಿ ಎಂಬುದ ಗೆದ್ದು ತವೆ ಬದುಕಿ ಬಂದು ಈ ಕದಳಿಯ ಬನದಲ್ಲಿ ಭವಹರನ ಕಂಡೇನು. ಕದಳಿ ಎಂಬುದು ತಾನು, ಕದಳಿ ಎಂಬುದು ಮನ, ಕದಳಿ ಎಂಬುದು ವಿಷಯಗಳು. ಭವ ಗೆದ್ದು ಬಂದ ಮಗಳೆಂದು ಕರುಣಾದಿ ತೆಗೆದು ಬಿಗಿದಪ್ಪಿದೋಡೆ ಚನ್ನಮಲ್ಲಿಕಾರ್ಜುನನ ಹೃದಯ ಕಮಲದಲ್ಲಿ ಅಡಗಿದನು ನೋಡ. ಕದಳಿ ಎಂಬುದು ತಾನು, ಕದಳಿ ಎಂಬುದು ಮನ, ಕದಳಿ ಎಂಬುದು ವಿಷಯಗಳು. ಕದಳಿ ಎಂಬುದು ವಿಷಯಗಳು. ಶರಣು ಶರಣಾರ್ಥಿಗಳು. ಅಕ್ಕಳ ಬಗ್ಗೆ ತಿಳಿಯುವುದೆಂದರೆ ಸಾಗರದ ನೀರನ್ನು ಬೊಗಸೆಯಲ್ಲಿ ಹಿಡಿದಂತೆ. ಸಿದ್ದಯ್ಯ ಪುರಾಣಿಕ ಹೇಳುತ್ತಾರೆ, ಅಕ್ಕ ಜೀವ ಸೃಷ್ಟಿಯ ಅದ್ಭುತಗಳಲ್ಲಿ ಒಬ್ಬಳು. ಚಿಕ್ಕ ವಯಸ್ಸಿನಲ್ಲಿಯೇ ಅಸಾಧ್ಯವಾದದನ್ನು ಸಾಧ್ಯವಾಗಿಸಿದ ಅದ್ಭುತ ಶಕ್ತಿ ಅಕ್ಕ ಮಹಾದೇವಿ. ಕರುನಾಡಿನ ಕಾಸಾರದಲ್ಲಿ ತಿಳಿಬಾಳಿನ ತಾವರೆಯಾಗಿ ಅಧ್ಯಾತ್ಮದ ಅರವಿಂದವಾಗಿ ಅರಳಿದಳಾಕೆ. ಸುತ್ತ ಸೌರಭವನ್ನು ಬೀರಿ ತಾವರೆಯಷ್ಟೇ ನಿರ್ಮಲವಾದ ಪರಿಶುದ್ಧವಾದ ಬಾಳನ್ನು ಬಾಳಿ ಬಯಲಾದಳು ಅಕ್ಕ. ಹಾಗೆ ಎಂ.ಆರ್. ಶ್ರೀನಿವಾಸ ಮೂರ್ತಿ ಹೇಳುತ್ತಾರೆ, ಮಹಾದೇವಿ ಅಕ್ಕಳ ಜೀವನ ಚರಿತ್ರೆ ಒಂದು ಹೆಣ್ಣಿನ ಗೌರವ ಸಾಧನೆಯ, ಸ್ವಾತಂತ್ರ್ಯ ಸಾಧನೆಯ, ಪಾರಮಾರ್ಥ ಸಾಧನೆಯ ಒಂದು ಮಹಾಪ್ರಕರಣ ಎಂದಿದ್ದಾರೆ. ನಿಜವಾದ ಮಾತು. ಇಲ್ಲಿ ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನಮಾನ ದೊರೆಯಲು ಅಕ್ಕಳ ಸಾಹಿತ್ಯ ಬಹಳಷ್ಟು ಉಪಯೋಗವಾಯಿತು ಎನ್ನಬಹುದು. 354 ವಚನಗಳು, ಸ್ವರವಚನಗಳು, ಬೆಳಗಿನ ವಚನಗಳು, ಸೃಷ್ಟಿಯ ವಚನಗಳು ಮತ್ತು ಯೋಗಾಂಗ ತ್ರಿವಿಧಿ ರಚಿಸಿದ್ದಾರೆ. ತಂದೆ ನಿರ್ಮಲ ಶೆಟ್ಟಿ, ತಾಯಿ ಸುಮತಿ, ಒಬ್ಬಳೆ ಮಗಳು, ಅಪ್ರತಿಮ ಸುಂದರಿ, ಅಗರ್ಭ ಶ್ರೀಮಂತರು. ಶ್ರೀ ಗುರುಲಿಂಗದೇವರು ಅಕ್ಕಳ ಗುರುಗಳಾಗಿದ್ದರು. ತಮ್ಮ ಹಸ್ತವ ತಂದು ಎನ್ನ ಮಸ್ತಕದ ಮೇಲಿರಿಸಿದಾಗಲೇ ಎನ್ನ ಭಾವ ನಾಸ್ತಿಯಾಗಿತ್ತು, ಎನ್ನ ತನ್ನಂತೆ ಮಾಡಿದ ಎನಗೆ ತರಹಿಲ್ಲದಂತೆ ಮಾಡಿ ತೋರಿದನು ನೋಡ ಚನ್ನಮಲ್ಲಿಕಾರ್ಜುನ ಎಂದು ಗುರುವನ್ನು ಸ್ಮರಿಸಿಕೊಳ್ಳುತ್ತಾಳೆ. ಬಾಲ್ಯದಿಂದಲೂ ಅಕ್ಕ ಚನ್ನಮಲ್ಲಿಕಾರ್ಜುನನೇ ಗಂಡನೆಂದು ಭಾವಿಸಿದಳು. ಮಲೆನಾಡಿನ ಮಡಿಲಲ್ಲಿ ಬೆಳೆದಳು. ತಂದೆ ತಂದು ಕೊಡುತ್ತಿದ್ದಂತಹ ವಚನಗಳ ಕಟ್ಟನ್ನು ಅಭ್ಯಾಸ ಮಾಡುತ್ತಾ ಗುರುವಿನೊಂದಿಗೆ ಚರ್ಚಿಸುತ್ತಿದ್ದಳು. ಅಕ್ಕಳ ಬಾಲ್ಯದಿಂದಲೂ ಬಸವಣ್ಣನವರನ್ನು ಶರಣರನ್ನು ಕಾಣಬಯಸಿದ್ದಳು. ಅಕ್ಕಳ ದೃಷ್ಟಿಯಲ್ಲಿ ಶರಣರೆಂದರೆ ತನು ಶುದ್ಧ, ಮನ ಶುದ್ಧ, ಭಾವ ಶುದ್ಧರಾದವರ ಎನಗೊಮ್ಮೆ ತೋರ, ಎನಗೊಮ್ಮೆ ತೋರ. ನಡೆಯಲ್ಲ ಸದಾಚಾರ, ನುಡಿಯಲ್ಲ ಶಿವಾಗಮ, ನಿತ್ಯ ಶುದ್ಧರಾದವರ ಎನಗೊಮ್ಮೆ ತೋರ. ನಿತ್ಯ ಶುದ್ಧರಾದವರ ಎನಗೊಮ್ಮೆ ತೋರ. ತನು ಶುದ್ಧ, ಮನ ಶುದ್ಧ, ಭಾವ ಶುದ್ಧರಾದವರ ಎನಗೊಮ್ಮೆ ತೋರ, ಎನಗೊಮ್ಮೆ ತೋರ. ಕತ್ತಲೆಯ ಮೇಟಿ ತಳವೆಳಗಾಗಿ ಹೊರವಳಗೊಂದಾಗಿ ನಿಂದ ನಿಮ್ಮ ಶರಣರ ಎನಗೊಮ್ಮೆ ತೋರ, ಎನಗ
ಒಮ್ಮೆ ತೋರ. ಚನ್ನಮಲ್ಲಿಕಾರ್ಜುನಿಗೆ ಹೇಳುತ್ತಾಳೆ, ಶರಣರನ್ನು ನಾನು ಅವರ ಸಾಮೀಪ್ಯದಲ್ಲಿ ಇರಬೇಕು, ಅವರ ಜೊತೆ ಮಾತನಾಡಬೇಕು. ಹೀಗೆ ಅಕ್ಕಳ ಕನಸು. ಅದಕ್ಕೆಂದೇ ಏನೋ ಶಿವನು ನಾಟಕವೊಂದನ್ನು ರಚಿಸಿದ. ಕೌಶಿಕ ಅರಸ ಒಂದು ನೆಪ ಅಷ್ಟೇ. ಅಕ್ಕಳಿಗೆ ಯೌವನ ಕಾಲಿರಿಸಿತ್ತು. ಅಕ್ಕಳು ಕನಸು ಕೊಂಡಳು. ಅಕ್ಕಿ, ಅಡಕಿ, ಎಲೆ, ತೆಂಗಿನಕಾಯಿ ಮುಂತಾದ ಶುಭ ಕನಸು ಕಂಡಳು. ಮತ್ತೆ ಜೊತೆಗೆ ಚಿಕ್ಕ ಚಿಕ್ಕ ಜಡಗಳ ಸುಳಿಪಲ್ಲೆ ಗೊರವನು ಭಿಕ್ಷಕ್ಕೆ ಮನೆಗೆ ಬಂದಂತೆ. ಅಕ್ಕ ನಂಬಿದ್ದು ಬಾಲ್ಯದಲ್ಲಿ ಪೌರಾಣಿಕ ಶಿವನನ್ನು. ಶರಣರ ಸಾಮೀಪ್ಯದಲ್ಲಿ ಅಕ್ಕಳ ವಿಚಾರಧಾರೆ ಬದಲಾಯಿತು. ಇತ್ತ ತಂದೆ ತಾಯಿಗಳಿಗೆ ಮಗಳಿಗೆ ರೇಷ್ಮೆ ಸೀರೆ ಉಡಿಸಿ ವಜ್ರಾಭರಣಗಳಿಂದ ಶೃಂಗರಿಸಿ ಮಗಳ ಮದುವೆ ಮಾಡಿ ಸಂಭ್ರಮಿಸಬೇಕೆಂಬ ಕಾತರ. ಆದರೆ ಅಕ್ಕ ಆಧ್ಯಾತ್ಮ ಜೀವಿ. ತನ್ನ ಹಳೆಯ ಕಾಲದ ಮನೆಯನ್ನೊಮ್ಮೆ ದಿಟ್ಟಿಸಿ ನೋಡುತ್ತಾಳೆ. ಈ ಮನೆಯಲ್ಲಿ ತಾತ, ಮುತ್ತಾತ, ತಂದೆ, ತದನಂತರ ನಾನು, ಹೀಗೆ ನಿರಂತರ ಭವಚಕ್ರ ಸುತ್ತುತ್ತಲೇ ಇದೆಯಲ್ಲ. ಇದಕ್ಕೆಲ್ಲ ಬಿಡುಗಡೆ ಎಂದು ಶರಣರು ಹೆಣ್ಣು, ಹೊನ್ನು, ಮಣ್ಣು, ಮಾಯೆ ಎಲ್ಲ ಮನದ ಮುಂದಣ ಆಶೆ ಮಾಯೆ ಎಂದಿದ್ದಾರೆ ಅಲ್ಲವೇ? ಹಾಗಿದ್ದ ಮೇಲೆ ಆಶೆ ಎಂಬುದು ಭವದ ಬೀಜ, ನಿರಾಶೆ ಎಂಬುದು ನಿತ್ಯ ಮುಕ್ತಿ ಅಂದ ಮೇಲೆ ಆಶಾಪಾಶಗಳ ಮೋಹದ ಬಲೆಯಿಂದ ಪಾರಾಗುವುದು ಹೇಗೆ? ಅಕ್ಕಳಿಗೆ ಕಾಣಿಸಿದ್ದು ಮೂಲೆಯಲ್ಲಿದ್ದ ಜೇಡ. ತೆರಳಿಯ ಹುಳು ತನ್ನ ಸ್ನೇಹದಲ್ಲಿ ಮನೆಯ ಮಾಡಿ, ತನ್ನ ನೂಲು ತನ್ನ ಸುತ್ತಿ ಸಾವ ತೆರನಂತೆ, ತನ್ನ ನೂಲು ತನ್ನ ಸುತ್ತಿ ಸಾವ ತೆರನಂತೆ, ಮನ ಬಂದುದ ಬಯಸಿ ಬಯಸಿ ಬೇಯುತ್ತಿದ್ದೇನೆ ಅಯ್ಯ, ಎನ್ನ ಮನದ ದುರಾಶಯ ಮಾನಿಸಿ, ನಿನ್ನತ್ತ ತೋರ ಚೆನ್ನ ಮಲ್ಲಿಕಾರ್ಜುನ, ಚೆನ್ನ ಮಲ್ಲಿಕಾರ್ಜುನ. ಅಕ್ಕಳಿಗೆ ಒಂದಾದ ಮೇಲೆ ಬಂದಂತಹ ಆಶಯಗಳು ಎಲ್ಲಿ ಅರಿವನ್ನು ನುಂಗಿ ಹಾಕಿಬಿಟ್ಟರೆ ಎಂಬ ಭಯ. ಅದಕ್ಕಾಗಿ ಚೆನ್ನ ಮಲ್ಲಿಕಾರ್ಜುನನನ್ನೇ ಮೊರೆ ಹೋಗುತ್ತಾಳೆ. ಅಕ್ಕ ಒಂದು ದಿನ ವೈಹಾರಿಯ ದಿನದಂದು ಮನೆಯ ಮೇಲ್ಗಡೆ ನಿಂತಾಗ ಕೌಶಿಕ ಅರಸ ಅಕ್ಕಳನ್ನು ನೋಡಿ ಮನಸೋತ. ಮದುವೆಯಾಗಲು ಬಯಸಿದ. ಭವ್ಯ ಸಂಘ ಒಪ್ಪದ ತಂದೆ ತಾಯಿಗಳನ್ನು ಸೆರೆಮನೆಗೆ ತಳ್ಳಿದ. ಅಕ್ಕ ಹೌಹಾರಿದಳು. ಗುರುಗಳ ಮಾತಿನಂತೆ 3 ಷರತ್ತುಗಳನ್ನು ಹಾಕಿದಳು. ಕಾಮಕನಾದ ಕೌಶಿಕ ಲಿಂಗ ಪೂಜೆ ಮತ್ತು ಮಹೇಶ್ವರ ಗೋಷ್ಠಿ ಭಂಗಗೊಳಿಸಿದ. ಕೊನೆಯದಾಗಿ ಗುರು ಸೇವೆಗೋಸ್ಕರ ಹೋಗುವ ಅಕ್ಕಳನ್ನು ಕಂಡು ಭಕ್ತಿಗೆ ಮಿಗಿಲಾದ ವಿರಕ್ತಿಗೆ ಸೀರೆ ಎಂದು ಸೀರೆ ನೆಳಲು ಅಕ್ಕಳ ಕ್ರೋಧಾಗ್ನಿ ಪ್ರಜ್ವಲಿಸಿತು. ಉಟ್ಟ ಸೀರೆಯನ್ನು ಸೀಡಿ ತೊಟ್ಟ ತೊಡೆಗೆ ಮುರಿದು ಮುಡಿಬಿಚ್ಚಿ ಮದೋನ್ಮತ್ತ ಆನೆಯಂತೆ ಹೊರಟಳು. ಕೌಶಿಕ ಪಶ್ಚಾತ್ತಾಪದಿಂದ ತನ್ನ ನಡತೆಗೆ ತಾನೇ ನಾಚಿಕೊಂಡು ಕಾಲಿಗೆ ಬಿದ್ದು ಕ್ಷಮೆಯಾಚಿಸಿದ. ಅರಸನೆಂದೆನಬೇಡ, ದುರುಳ ಪಾಪಿಯು ನಾನು, ಕೆರವು ನಾನವ್ವ ನಿನ್ನ ಕಾಲಡಿಗೆ, ನೆರೆ ಅಪ್ಪಿ ಕ್ಷಮಿಸು ಮಗನೆಂದು. ಅಕ್ಕ ದೇಹದ ನಶ್ವರತೆಯನ್ನು ಅವನಿಗೆ ತಿಳಿಸಿ ಕ್ಷಮಿಸಿ ಅಲ್ಲಿಂದ ಹೊರಡುತ್ತಾಳೆ. ಇತ್ತ ತಂದೆ ತಾಯಿಯು ವಸ್ತ್ರ ಹಿಡಿದು ಓಡೋಡಿ ಬರುತ್ತಾರೆ. ಉಡು ತೊಡಿ ಎಂದು ಮಗಳೇ ಎಂದು ತಾಯಿ ಹೇಳಿದ್ದೇ ಆ ಊರಿನ ಹೆಸರಾಯಿತು. ಮನೆಗೆ ಬರಲಪ್ಪದ ಮಗಳಿಗೆ ವಸ್ತ್ರವನ್ನು ಹಚ್ಚಿ ದುಃಖದಿಂದ ತೆರಳುತ್ತಾರೆ. ಅಕ್ಕ ದಿಗಂಬರಳಾಗಿ ಹೊರಟಳು ಎನ್ನುವುದಕ್ಕೆ ಇಲ್ಲಿ ಅಕ್ಕಳ ವಚನವೇ ಸಾಕ್ಷಿಯಾಗಿದೆ. ಹಸಿವಾದೊಡೆ ಭಿಕ್ಷಾನ್ನಗಳುಂಟು, ತೃಷಿಯಾದೊಡೆ ಕೆರೆ ಭಾವಿಗಳುಂಟು, ಶಯನಕ್ಕೆ ಹಾಳು ದೇಗುಲಗಳುಂಟು, ಶೀತಕ್ಕೆ ಬಿಸಾಟ ಅರಿವೆಗಳುಂಟು. ಚನ್ನಮಲ್ಲಿಕಾರ್ಜುನ ಆತ್ಮಸಂಗಾತಕ್ಕೆ ನೀ ಎನಗುಂಟು. ಈ ವಚನವೇ ಹೇಳುತ್ತದೆ ಅಕ್ಕಳ ಬಟ್ಟೆ ಅವಶ್ಯಕತೆ ಇದೆ ಎಂದು ವಚನದಲ್ಲಿ ಬಂದಿದೆ. ಅಕ್ಕ ವಸ್ತ್ರವನ್ನು ಧರಿಸಿ ಹೊರಟಳು. ಈ ವಿಷಯ ಸತ್ಯ. ಗುರುಗಳು, ನೀನು ಕಾರಣಿಕ ಕನ್ಯೆ, ಜಗತ್ತಿಗೆ ಬೆಳಕು ಚೆಲ್ಲಲು ಬಂದವಳು, ಶರಣರನ್ನು ಕೂಡುವ ಸಮಯ ಹತ್ತಿರವಾಗಿದೆ, ಹೊರಡು ಎಂದು ಹೇಳಲು ಅಕ್ಕ ಎಲ್ಲರಿಗೂ ನಮಸ್ಕರಿಸಿ ಹೊರಡುತ್ತಾಳೆ. ದಾರಿಯಲ್ಲಿ ಕಷ್ಟಗಳು ಅಕ್ಕಳಿಗೆ ಅಷ್ಟಿಷ್ಟಲ್ಲ. ಬೈಯುವವರು ಉಂಟು, ಕೋಪಿಸಿಕೊಂಡವರು ಉಂಟು, ಹಂಗಿಸಿದವರು ಉಂಟು. ಆದರೆ ಬೆದರದೆ ಬೆಚ್ಚದೆ ನಡೆದಳು. ಆಕೆಯ ಗುರಿ ಶರಣರನ್ನು ಕಾಣುವುದು.
ದಾರಿಯಲ್ಲಿ ಪಿಸುಣರ ಹಿಂಸೆ ಹೆಚ್ಚಾಗಲು ಅಕ್ಕ ವಿನೀತಳಾಗಿ ಪ್ರಾರ್ಥಿಸಿಕೊಳ್ಳುತ್ತಾಳೆ. ಅಣ್ಣ, ನಾನು ಸೂಳೆ ಅಲ್ಲ, ಅಣ್ಣ ನಾನು ವೇಶ್ಯೆ ಅಲ್ಲ, ಚನ್ನಮಲ್ಲಿಕಾರ್ಜುನನಿಗೆ ಮೀಸಲಾದ ಹೆಣ್ಣು. ಮುಡಿಬಿಟ್ಟು ಮಗಬಾಡಿ ತನು ಕರಗಿದವಳ ಎಲ್ಲನೇಕೆ ನುಡಿಸುವಿರಿ ಎಲೆ ಅಣ್ಣಗಳಿರ, ಎಲ್ಲನೇಕೆ ನುಡಿಸುವಿರಿ ಎಲೆ ತಂದೆಗಳಿರ. ಬಲು ಹಳಿದು ಭಾವಗಿಟ್ಟು ಛಲವಳಿದು ಭಕ್ತಿಯಾಗಿ ಚನ್ನಮಲ್ಲಿಕಾರ್ಜುನನ ಕೋಡಿ ಕುಲವಳಿದವಳ. ಮುಡಿಬಿಟ್ಟು ಮೊಗಬಾಡಿ ತನು ಕರಗಿದವಳ ಎಂದು ವಿನಿತವಾಗಿ ಪ್ರಾರ್ಥಿಸುತ್ತಾಳೆ. ತನ್ನ ಕಷ್ಟಗಳ ಕಂಡು ಸುಮ್ಮನಿರುವಂತಹ ಶಿವನಿಗೆ ಹೇಳುತ್ತಾಳೆ, ನೀನು ಏನು ಮಾಡಿದರೂ ಹೆದರಲಾರೆ. ಕಿಡಿಕಿಡಿ ಕೆದರಿದರೆ ಹಸಿವು ತೋಷೆ ಅಡಗಿತ್ತೆಂಬೆ, ಮುಗಿಲು ಹರಿದು ಬಿದ್ದರೆ ಮಜ್ಜನವಾಯಿತೆಂಬೆ, ಗಿರಿ ಮೇಲೆ ಬಿದ್ದರೆ ಪುಷ್ಪವೆಂಬೆ, ಶಿರ ಹರಿದು ಬಿದ್ದರೆ ಪ್ರಾಣ ನಿನಗರ್ಪಿತವೆಂಬೆ. ನೀನು ಏನು ಮಾಡಿದರೂ ನಾನು ಅಂಜುವಳಲ್ಲ. ಇಲ್ಲಿನ ತರುಣಿಯರಿಗೆ ಸಂದೇಶ ಕೊಡುತ್ತಾಳೆ ಅಕ್ಕ. ಬೆಟ್ಟದ ಮೇಲೆ ಮನೆಯ ಮಾಡಿದರೆ ಮೃಗಗಳ ಕಾಟ, ಸಮುದ್ರ ದಂಡೆಯಲ್ಲಿ ಮನೆ ಮಾಡಿದರೆ ನೆರೆ ತೆರೆಗಳಿಗೆ ಕಾಟ. ಹಾಗೆ ಸಂತೆಯಲ್ಲಿ ಮನೆಯ ಮಾಡಲು ಶಬ್ದ ಗಲಾಟೆ ಇವೆಲ್ಲ ಇದ್ದಿದ್ದೆ, ಇವುಗಳಿಗೆ ಹೆದರಬಾರದು ಎಂದು ಸಂರಕ್ಷಣೆ ಉಪಾಯಗಳನ್ನು ಹೇಳುತ್ತಾಳೆ. ಬೆಟ್ಟದ ಮೇಲೆ ಮನೆಯ ಮಾಡಿ ಮೃಗಗಳಿಗೆ ಅಂಜಿದಡೆಂತಯ್ಯ, ಸಮುದ್ರದ ದಂಡೆಯಲ್ಲಿ ಮನೆಯ ಮಾಡಿ ನೊರೆತರಿಗಳಿಗೆ ಅಂಜಿದಡೆಂತಯ್ಯ, ಸಂತೆಯಲ್ಲಿ ಸಣ್ಣದೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದಡೆಂತಯ್ಯ. ಚನ್ನಮಲ್ಲಿಕಾರ್ಜುನ ದೇವ ಕೇಳಯ್ಯ, ಈ ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಸಾಮಾನ್ಯ. ಅದನ್ನೇ ಅಕ್ಕ ಹೇಳುತ್ತಾಳೆ, ಗಟ್ಟಿಯಾಗಿ ನಿಂತು ಎದುರಿಸಬೇಕು. ದುರ್ಬಲ ಮನಸ್ಸಿನವರು ಆವೇಶಕ್ಕೆ ಒಳಗಾಗಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರೆ. ಅದಕ್ಕಾಗಿ ಅಕ್ಕಳ ಸಂಜೀವಿನಿ ಮಂತ್ರ, ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ಶಿವನನ್ನು ಗಟ್ಟಿಯಾಗಿ ನಂಬಬೇಕು, ಅವನೆಂದು ಕೈ ಬಿಡಲಾರ. ಉಡಿಯೊಡ್ಡು ಕಷ್ಟಗಳನ್ನು ಸ್ವೀಕರಿಸುತ್ತಾಳೆ ಅಕ್ಕ. ಚಿತ್ತ ಸಮತೆಯ ಸಂದೇಶ ಸಾರುತ್ತಾಳೆ. ಧೈರ್ಯದ ಪಾಠ ಕಲಿಸುತ್ತಾಳೆ, ಸೋಲಿನ ಪಾಠವಲ್ಲ. ಎಲ್ಲವನ್ನು ಅರ್ಪಿಸಿ ನಿಶ್ಚಿಂತಳು ಅಕ್ಕ. ಹೇಳುತ್ತಾಳೆ, ಕಾಯ ಮೀಸಲಾಗಿ ನಿನಗರ್ಪಿತವಾಯಿತು, ಕರ್ಣ ಮೀಸಲಾಗಿ ನಿನಗರ್ಪಿತವಾಯಿತು, ಕಾಯ ಮೀಸಲಾಗಿ ನಿನಗರ್ಪಿತವಾಯಿತು. ಏನಂದರಿ ಏನಯ್ಯ, ಏನಂದರಿ ಏನಯ್ಯ, ಎನಗತಿ ನೀನಾಗಿ ಎನ್ನ ಮತಿ ನೀನಾಗಿ, ಪ್ರಾಣ ನಿನಗರ್ಪಿತವಾಯಿತು. ನೀನಲ್ಲದೆ ಪೆರತಂದ ನೆನೆದೊಡೆ, ಆಣೆ ನಿಮ್ಮಾಣೆ, ಆಣೆ ನಿಮ್ಮಾಣೆ, ಚನ್ನಮಲ್ಲಿಕಾರ್ಜುನ, ಚನ್ನಮಲ್ಲಿಕಾರ್ಜುನ. ಅಕ್ಕ ಹೀಗೆ ಸಮರ್ಪಣಾ ಭಾವದಿಂದ ಚನ್ನಮಲ್ಲಿಕಾರ್ಜುನಿಗೆ ಹೇಳುತ್ತಿದ್ದಾಳೆ, ನಿನಗಾಗಿ ಎಲ್ಲವೂ ಮೀಸಲು, ನಿನ್ನ ನೆನಹಿಲ್ಲದೆ ಬದುಕಿಲ್ಲ ಎನ್ನುತ್ತಾಳೆ. ಚನ್ನಮಲ್ಲಿಕಾರ್ಜುನ ಕಾರ್ಯನಕ್ಕಾಗಿ ಹಂಬಲಿಸುತ್ತಿದ್ದಾಳೆ ಅಕ್ಕ. ಕೃಪೆ ಮಾಡು, ಈ ಸಂಸಾರ ಹಗೆಯಂತೆ ಬೆನ್ನು ಹತ್ತಿ ಕಾಡುತ್ತಿದೆ ಕಾಯಯ್ಯ. ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ 84 ಲಕ್ಷ ಯೋನಿಗಳಲ್ಲಿ ಬಂದೆ, ಬಾರದ ಭವಂಗಗಳಲ್ಲಿ ಬಂದೆ, ಉಂಡೆ ಸುಖಗಳ ಹಿಂದಣ ಜನ್ಮ ಏನಾದಡಾಗಲಿ, ಮುಂದೆ ನೀ ಕರುಣಿಸು ಚನ್ನಮಲ್ಲಿಕಾರ್ಜುನ. ಹೋಗಲಿ ಬಿಡು, 84 ಲಕ್ಷ ಯೋನಿಗಳಲ್ಲಿ ಬಂದೆ, ನಿಕೃಷ್ಟ ಜೀವಿಗಳ ಬಸುರಲ್ಲಿ ಹುಟ್ಟಿ ಬಂದೆ. ಈಗ ಮನುಷ್ಯ ಜನ್ಮ ಬಂದಿದೆಯಲ್ಲ, ಚನ್ನಮಲ್ಲಿಕಾರ್ಜುನ ನನ್ನ ಜೀವ ಸಾಫಲ್ಯತೆ ಹೊಂದುವಂತೆ ಮಾಡು. ಹೌದು, ಇದು ನಮ್ಮ ಪ್ರಾರ್ಥನೆ ಕೂಡ ಆಗಿದೆಯಲ್ಲವೇ? ಅಕ್ಕ ಹೇಳ್ತಾಳೆ, ಎನ್ನ ಕಾಯ ಮಣ್ಣು ಜೀವ ಬಯಲು ಆವುದು ಹಿಡಿಯನಯ್ಯ, ನಿನ್ನ ನಾವು ಪರಿಯಲ್ಲಿ ನೆನೆವನಯ್ಯ, ಎನ್ನ ಮಾಯೆಯ ಮಾಣಿಸಯ್ಯ, ಒಂದು ಜಡ ಒಂದು ಸೂಕ್ಷ್ಮ. ಚನ್ನಮಲ್ಲಿಕಾರ್ಜುನ, ನಿನ್ನ ಕಾಣಬೇಕೆಂದರೆ ಮಾಯೆ ಪರಿಪರಿಯಲ್ಲಿ ಕಾಡುತ್ತಿದೆ, ಮೊರೆ ಹೊಕ್ಕರೆ ಖಂಡಿತ ಕಾಯುತ್ತೀಯ. ಎನ್ನ ಮಾಯದ ಮದವ ಮುರಿಯಯ್ಯ, ಎನ್ನ ಕಾಯದ ಕತ್ತಲೆಯ ಕಣಯ್ಯ, ಎನ್ನ ಜೀವದ ಜಂಜಡವ ಮಾಡಿಸಯ್ಯ, ಎನ್ನ
ಸುತ್ತಿಹ ಪ್ರಪಂಚವ ಬಿಡಿಸ ಧರ್ಮ ನಿಮ್ಮ ಧರ್ಮ ಎನ್ನುತ್ತಾಳೆ ಅಕ್ಕ. ಅಣುವಮಲ, ಮಾಯಾಮಲ, ಕಾರ್ಮಿಕ ಮಲಗಳಿಗೆ ಸಂಬಂಧಿಸಿದೆ ಈ ವಚನ. ಅಕ್ಕ ಹೋರಾಟಗಾರ್ತಿ. ಒಬ್ಬ ಸಾಮಾನ್ಯ ಸ್ತ್ರೀಯಾಗಿದ್ದರೂ ಬಲಿಷ್ಠ ರಾಜನ ವಿರುದ್ಧ ಸಮರ ಸಾರಿದಳು. ಕೌಶಿಕನ ರಾಜವೈರ್ಯ ಪೈಪೋಟಿಯಾಗಿ ವೈರಾಗ್ಯ ಪರೀಕ್ಷೆ ನಡೆದೇ ಹೋಯಿತು. ವೈರಾಗ್ಯ ದಿಗಂಬರತ್ವ ತೊಟ್ಟು ಜಯಗಳಿಸಿತು. ಹಾಗೆಯೇ ಕಲ್ಯಾಣದ ಮಹಾದ್ವಾರದಲ್ಲಿ 2ನೇ ಪರೀಕ್ಷೆ. ಬಯಲನೆ ಬಿತ್ತಿ ಬಯಲನೆ ಬೆಳೆದು ಎಂಬಂತೆ ನಶ್ವರ ಜೀವನದ ಸಾರ್ಥಕತೆ ತಿಳಿಸಿ ಅಕ್ಕ ಈ ಪರೀಕ್ಷೆಯನ್ನು ಗೆಲ್ಲುತ್ತಾಳೆ. ಹಾಗೆ ಅಕ್ಕ ಹೆಣ್ಣು ಮಾಯೆಯಲ್ಲ. ಪುರುಷನ ಮುಂದೆ ಮಾಯೆ ಸ್ತ್ರೀ ಎಂಬ ಅಭಿಮಾನವಾಗಿ ಕಾಡಿತ್ತು ನೋಡ. ಸ್ತ್ರೀಯ ಮುಂದೆ ಮಾಯೆ ಪುರುಷನೆಂಬ ಅಭಿಮಾನವಾಗಿ ಕಾಡಿತ್ತು ನೋಡ. ಲೋಕವೆಂಬ ಮಾಯೆಗೆ ಶರಣ ಚಾರಿತ್ರ್ಯ ಮರುಳಾಗಿ ತೋರುವುದು ನೋಡ. ಚನ್ನಮಲ್ಲಿಕ ನಲಿದ ಶರಣಂಗೆ ಮಾಯೆ ಇಲ್ಲ, ಮರಹಿಲ್ಲ, ಅಭಿಮಾನವೂ ಇಲ್ಲ ಎನ್ನುತ್ತಾಳೆ. ಅಜ್ಞಾನವೇ ಮಾಯೆಯಾಗಿ ಹೆಣ್ಣಿಗೆ ಗಂಡು, ಗಂಡಿಗೆ ಹೆಣ್ಣಾಗಿ ಅಭಿಮಾನ ಹುಟ್ಟಿಸಿ ಕಾಡುವುದು. ಶರಣರು ಮಾಯೆ ಎಂಬ ಹಾವಿನ ಹಲ್ಲನ್ನು ಕಿತ್ತು ಹಾವನಾಡಿಸಬಲ್ಲಡೆ ಹಾವಿನ ಸಂಘವೇ ಲೇಸು ಎನ್ನುತ್ತಾರೆ. ಸಾಮಾನ್ಯರಿಗೆ ಶರಣರ ಚಾರಿತ್ರ್ಯ ಮರಳಾಗಿ ತೋರುವುದು. ಚನ್ನಮಲ್ಲಿಕಾರ್ಜುನ ಒಲಿದ ಕಾರಣ ಶರಣ ಭಿನ್ನನಾಗಿರುತ್ತಾನೆ, ಶಿವಸ್ವರೂಪಿ. ಆತನೆಲ್ಲಡೆ ಶುಚಿ, ನುಡಿ ಶುಚಿ, ತನು ಶುಚಿ, ಮನ ಶುಚಿ, ಭಾವ ಶುಚಿ, ಎಲ್ಲವೂ ಪರಿಶುದ್ಧ. ಅದಕ್ಕೆ ಅಕ್ಕ ಒಲಿದದ್ದು ಯಾರಿಗೆ? ಸಾವಿಲ್ಲದ, ಕೇಳಿಲ್ಲದ, ರೋಹಿಲ್ಲದ ಚೆಲ್ಲಂಗೆ ಒಲಿದನು. ಎಡೆಯಿಲ್ಲದ, ಕಡೆಯಿಲ್ಲದ, ತೆರಹಿಲ್ಲದ, ಕುರುಹಿಲ್ಲದ ಚೆಲುವಂಗೆ ನಾನೊಲಿದೆನೋ. ಭವವಿಲ್ಲದ, ಭಯವಿಲ್ಲದ, ನಿರ್ಭಯ ಚೆಲ್ಲುವಂಗೆ ಒಲಿದೆನೋ ಎನ್ನುತ್ತಾಳೆ. ಸೀಮೆ ಇಲ್ಲದ ನಿಶಿಮಿಗೊಲಿದೆ ನಾನು, ಚನ್ನಮಲ್ಲಿಕಾರ್ಜುನ ಗಂಡೆಗೆ ಮಿಗೆ ಒಲಿದೆ ಎಲೆ ಅವ್ವಗಳಿರ ಎಂದು ಹೇಳುತ್ತಾಳೆ. ಹುಟ್ಟು ಸಾವು ಇಲ್ಲದ, ರೂಪಿಲ್ಲದ, ಅತಿ ಸುಂದರನು, ಹತ್ತಿರದವನಲ್ಲದ, ಇತ್ತ ಕಡೆಯಲ್ಲೂ ಅಲ್ಲದವನ ಸರ್ವಾಂತರ್ಯಾಮಿ, ಭವ ಇಲ್ಲದ, ನಿರ್ಭಯ, ಇಂಥ ಚನ್ನಮಲ್ಲಿಕಾರ್ಜುನನೆಂಬ ನಲ್ಲನು, ಅನುಪಮನು, ಅತಿ ಸುಂದರನು ಆಗಿರುವನು. ಹೀಗೆ ಚನ್ನಮಲ್ಲಿಕಾರ್ಜುನ ನೆನಹಿನಲ್ಲಿಯೇ ಮುಂದೆ ಸಾಗುತ್ತಾಳೆ. ಅಲ್ಲಮ ಪ್ರಭುಗಳು ಅಕ್ಕಳು ಬರುವುದನ್ನು ಯೋಗ ದೃಷ್ಟಿಯಿಂದ ಅರಿತರು ಮತ್ತು ಬಸವಣ್ಣನವರೊಂದಿಗೆ ಚರ್ಚಿಸಿ ಶರಣರೊಳಗೆ ಅತ್ಯಂತ ಸುಂದರ ಪುರುಷನಾದ ಕಿನ್ನರಿ ಬೊಮ್ಮಯ್ಯನನ್ನು ಕಳಿಸುತ್ತಾರೆ. ಕಲ್ಯಾಣಕ್ಕೆ ಬಂದವರನ್ನು ಮೊದಲು ಬಂದವರ ಓಣಿಯಲ್ಲಿ ಇಳಿಸಿ ಅವರವರ ನಿಲುವು ಅರಿತ ಮೇಲೆ ಕಲ್ಯಾಣಕ್ಕೆ ಪ್ರವೇಶ. ಅಂತರಂಗ ಬಹಿರಂಗ ಶುದ್ಧಿ ಉಳ್ಳವರಾಗಿರ್ಬೇಕು. ಇದು ಅರ್ಹತಾ ಪತ್ರ ಒಳ ಹೋಗಲು. ಅತ್ಯಂತ ಸುಂದರ ಪುರುಷ ಕಿನ್ನರಿ ಬೊಮ್ಮಯ್ಯನು ಮದುವೆ, ಸಂಸಾರ ಇತ್ಯಾದಿ ಮಾತಾಡಿ ಅಕ್ಕಳನ್ನು ಪರೀಕ್ಷಿಸುತ್ತಾನೆ. ಪರನಾರಿಯನ್ನು ಕಾಡಿಸುವುದು ಶೋಭೆಯಲ್ಲ ಎಂದು ಅಕ್ಕ ತಿಳಿಸುತ್ತಾಳೆ. ಭವಿಸಂಗ ಅಳಿದು ಶಿವಭಕ್ತನಾದ ಬಳಿಕ, ಭವಿಸಂಗ ಅಳಿದು ಶಿವಭಕ್ತನಾದ ಬಳಿಕ, ಭಕ್ತಂಗೆ ಭವಿಸಂಗ, ಭಕ್ತಂಗೆ ಭವಿಸಂಗ, ಅತಿ ಘೋರ ನರಕ. ಭವಿಸಂಗ ಅಳಿದು ಶಿವಭಕ್ತನಾದ ಬಳಿಕ, ಭವಿಸಂಗ ಅಳಿದು ಶಿವಭಕ್ತನಾದ ಬಳಿಕ, ಶರಣ ಸತಿ ಲಿಂಗಪತಿ ಆದ ಬಳಿಕ, ಶರಣ ಸತಿ ಲಿಂಗಪತಿ ಆದ ಬಳಿಕ, ಶರಣಂಗೆ ಸತಿ ಸಂಗ, ಶರಣಂಗೆ ಸತಿ ಸಂಗ, ಅತಿ ಘೋರ ನರಕ. ಭವಿಸಂಗ ಅಳಿದು ಶಿವಭಕ್ತನಾದ ಬಳಿಕ, ಭವಿಸಂಗ ಅಳಿದು ಶಿವಭಕ್ತನಾದ ಬಳಿಕ, ಚನ್ನಮಲ್ಲಿಕಾರ್ಜುನ ಲಿಂಗೈಕ್ಯಂಗೆ ಪ್ರಾಣಗುಣ ಅಳಿಯದವರ, ಪ್ರಾಣಗುಣ ಅಳಿಯದವರ ಸಂಗವೇ ನರಕ. ಭವಿಸಂಗ ಅಳಿದು ಶಿವಭಕ್ತನಾದ ಬಳಿಕ, ಭವಿಸಂಗ ಅಳಿದು ಶಿವಭಕ್ತನಾದ ಬಳಿಕ. ನಿಜ, ಬೊಮ್ಮಯ್ಯನವರು ತಮ್ಮ ಯೋಗ ದೃಷ್ಟಿಯಿಂದ ಸೂಕ್ಷ್ಮವಾಗಿ ಅಕ್ಕಳನ್ನು ಪರೀಕ್ಷಿಸಲಾಗಿ ಮಹಾಶಿವಶರಣೆಯಾದ ಅಕ್ಕಳನ್ನು ತಾನು ಕೆಣಕಿದ್ದು ತಪ್ಪಾಯಿತು, ಪರೀಕ್ಷಿಸಿದ್ದು ಹುಲಿಯ ಮೀಸೆ ತಿರುಗಿ ಬದುಕಿ ಬಂದಂತಾಯಿತು ಎಂದು ಅಕ್ಕಳನ್ನು ಶರಣಾರ್ಥಿ ಎಲೆಯವ್ವ ಕ್ಷಮಿಸೆಂದು ಪ್ರಾರ್ಥಿಸುತ್ತಾರೆ.
ಅಕ್ಕ ಅವರನ್ನು ಕ್ಷಮಿಸಿ ಕಿನ್ನರನಂತಹ ಸೋದರ ದೊರಕಿದನೆಂದು ಸಂತೋಷ ಪಡುತ್ತಾಳೆ. ಹಾಗೂ ಬೊಮ್ಮಯ್ಯನವರ ಆಹ್ವಾನ ಸ್ವೀಕರಿಸಿ ಅನುಭವ ಮಂಟಪಕ್ಕೆ ಕಾಲಿಡುತ್ತಾಳೆ. ತಕ್ಷಣ ಮಡಿವಾಳಯ್ಯ ಮಡಿ ಹಾಸುತ್ತಾರೆ. ಬಸವಣ್ಣನವ್ರನ್ನು ಕಂಡು ಕರು ಹಸುವನ್ನು ಕಂಡು ಓಡಿ ಬರುವಂತೆ ಬಂದು ಬಸವಣ್ಣನವರಿಗೆ, ಅಯ್ಯ ನಿಮ್ಮ ಸಜ್ಜನ ಸದ್ಭಕ್ತರ ಕಂಡು ಎನ್ನ ಕಂಗಳ ಪಟಲ ಹರಿಯಿತಯ್ಯ ಮತ್ತು ಅವರ ಶ್ರೀ ಚರಣಕ್ಕೆ ಎರಗಿದನಾಗಿ ನನ್ನ ಹಣೆಯ ಲಿಖಿತ ತೊಡೆಯಿ ತಿಂದು ಶರಣ ಸಂಗನ ಬಸವಣ್ಣನ ಪಾದವ ಕಂಡು ನಮೋ ನಮೋ ಎನ್ನುತ್ತಿದ್ದೆ ಎನ್ನುತ್ತಾಳೆ. ಬಸವಣ್ಣನವರು ಎಲ್ಲರ ಪರಿಚಯ ಮಾಡುತ್ತಿರಲು ಅಲ್ಲಮ ಪ್ರಭುಗಳು ಪ್ರಶ್ನೆಯ ಸಂಭಾಷಣೆ ಆರಂಭವಾಗುತ್ತದೆ. ಉದಮದ ಯೌವನವನ್ನೊಳಗೊಂಡ ಸತಿ ನೀನು ಇತ್ತಲೇಕೆ ಬಂದೆಯವ? ಸತಿ ಅಂದರೆ ಮುನಿವರು ನಮ್ಮ ಶರಣರು, ನಿನ್ನ ಪತಿಯ ಕುರು ಹೇಳಿದರೆ ಕುಳ್ಳಿರು, ಇಲ್ಲವಾದರೆ ತೊಲಗು ತಾಯಿ ಅನ್ನುತ್ತಾರೆ. ಹಾಗೆ ಸಂಭಾಷಣೆ ಮುಂದುವರಿಯುತ್ತದೆ. ಅಕ್ಕ ಹೇಳುತ್ತಾಳೆ, ಹರನೇ ಹರನೇ ನೀ ನನಗೆ ಗಂಡನಾಗಬೇಕೆಂದು ಅನಂತ ಕಾಲ ತಪಿಸಿದ ನೋಡ. ಹರನೇ ನೀ ನನಗೆ ಗಂಡನಾಗಬೇಕೆಂದು ಅನಂತ ಕಾಲ ತಪಿಸಿದೆ ನೋಡ. ಹಸೆಯ ಮೇಲನ ಮಾತು ಬೆಸಗೊಳ್ಳಲಟ್ಟಿದ್ದಾರೆ, ಹಸೆಯ ಮೇಲನ ಮಾತು ಬೆಸಗೊಳ್ಳಲಟ್ಟಿದ್ದಾರೆ. ಶಶಿಧರನ ಹತ್ತಿರಕ್ಕೆ ಕಳುಹಿದರೆಮ್ಮವರು ಭಸ್ಮವನೇ ಪೂಸಿ ಕಂಕಣವನೇ ಕಟ್ಟಿ. ಚೆನ್ನಮಲ್ಲಿಕಾರ್ಜುನ ಚೆನ್ನಮಲ್ಲಿಕಾರ್ಜುನ ತನಗೆ ನಾನಾಗಬೇಕೆಂದು ಹರನೇ ನೀ ನನಗೆ ಗಂಡನಾಗಬೇಕೆಂದು ಅನಂತ ಕಾಲ ತಪಿಸಿದ್ದೆ ನೋಡ. ಕೊನೆಗೆ ಸಂಭಾಷಣೆ ಮುಂದುವರೆದು ಅಕ್ಕಳ ಪ್ರಖಂಡ ಪಾಂಡಿತ್ಯಕ್ಕೆ ಸೋತ ಅಲ್ಲಮ್ಮ ಪ್ರಭುಗಳು ಕೆಳಗಿಳಿದು ಬಂದು ಶರಣು ಶರಣಾರ್ಥಿಯಲ್ಲಿ ಅವ್ವ ಎಂದು ಕೈ ಮುಗಿಯುತ್ತಾರೆ. ಬಂದಾಗ ನಿನ್ನ ಪತಿಯ ಕುರು ಹೇಳಿದರೆ ಕುಳ್ಳಿರು, ಇಲ್ಲವಾದರೆ ತೊಲಗು ತಾಯಿ ಎಂದ ಅಲ್ಲಮ ಪ್ರಭುಗಳು ಅಕ್ಕ ಎಂದು ಅಭಿದಾನವನ್ನಿತ್ತು ಪ್ರಶಸ್ತಿ ಪ್ರದಾನ ಮಾಡಿದ್ದಾರೆ. ಆಗ ಅಕ್ಕ ಹೇಳುತ್ತಾಳೆ, ನಾನೊಂದು ಚಿಕ್ಕ ಇರುವೆ, ಕಸುಕು ಕಾಯಿ, ನನ್ನನ್ನು ಪಕ್ವಗೊಳಿಸೋದು ನಿಮ್ಮ ಕರ್ತವ್ಯ. ಚಂದನವ ಕಡಿದು ತಿಳಿದೊಡೆ ನೊಂದೆನೆಂದು ಕಂಪ ಬಿಟ್ಟಿತ್ತೆ, ಸುವರ್ಣವ ಕಡಿದೊರೆದಡೆ ನೊಂದೆನೆಂದು ಕಳಂಕ ಹಿಡಿಯುತ್ತೆ. ಸಂದು ಸಂದು ಕಡಿದು ಕಬ್ಬನ್ನು ತಂದು ಗಾಣದಲ್ಲಿ ಕೆರೆದಡೆ ನೊಂದೆನೆಂದು ಸಮಿಯ ಪಾಕಗುಣಗಳು ನೊಂದೆನೆಂದು ಸಮಿಯ ಬಿಟ್ಟಿತೆ. ನಾನು ಹಿಂದೆ ಮಾಡಿದ ಹೀನಂಗಳೆಲ್ಲ ಮುಂದೆ ಇಳುವಲು ನಿನಗೆ ಹಾನಿಯೇ. ಚನ್ನಮಲ್ಲಿಕಾರ್ಜುನಯ್ಯ ನೀ ಕೊಂದಡೆಯು ಶರಣೆಂಬುದ ಮಾಣೆ ಎನ್ನುತ್ತಾಳೆ. ಅವಿರಳ ಜ್ಞಾನಿ ಶಸ್ತಲ ಬ್ರಹ್ಮಿ ಚನ್ನಬಸವಣ್ಣನವರು ಅಕ್ಕಳ ವಚನಾರಚನೆ ಶಕ್ತಿಗೆ ಮಹತ್ವದ ನಿರ್ಣಯ ಹೇಳುತ್ತಾರೆ. ಆದ್ಯರ 60 ವಚನಕ್ಕೆ ಡನ್ನಾಯಕರ 20 ವಚನ, ಡನ್ನಾಯಕರ 20 ವಚನಕ್ಕೆ ಪ್ರಭುದೇವರ 10 ವಚನ, ಪ್ರಭುದೇವರ 10 ವಚನಕ್ಕೆ ಅಜಗಣ್ಣನ 5 ವಚನ, ಅಜಗಣ್ಣನ 5 ವಚನಕ್ಕೆ ಮಹಾದೇವಿ ಅಕ್ಕಳ 1 ವಚನ ನಿರ್ವಚನ ನೋಡ ಸಿದ್ದರಾಮಯ್ಯ ಎನ್ನುತ್ತಾರೆ. ಹಾಗೆ ಇಂದಿಗೂ ಕೂಡ ಜಂಗಮ ದೀಕ್ಷೆ ನೀಡಬೇಕಾದರೆ, ಬೋಧೆ ಮಾಡಬೇಕಾದರೆ ಕರ್ಣಹಸಿಗೆ ಮತ್ತು ಮಿಶ್ರಾರ್ಪಣ ಜೊತೆಗೆ ಅಕ್ಕಳ ಸೃಷ್ಟಿಯ ವಚನಗಳನ್ನು ಕೂಡ ಬೋಧೆ ಮಾಡುತ್ತಾರೆ. ಮಹಾದೇವಿ ಅಕ್ಕ ಮಹಾದೇವಿಯಾಗಿ ಶ್ರೇಷ್ಠ ಅಗ್ರಗಣ್ಯ ವಚನಗಾರ್ತಿ ಎನಿಸಿ ಸೃಷ್ಟಿಯ ವಚನಗಳ ಮೂಲಕ ಶರಣರಲ್ಲೇ ಅಗ್ರಗಣ್ಯ ಎನಿಸಿದಳು. ಕೆಲ ಕಾಲ ಕಲ್ಯಾಣದಲ್ಲಿಯೇ ಉಳಿದಳು. ಬಸವಣ್ಣ ನೀಲಾಂಬಿಕೆಯರ ಮೋಹದ ಮಗಳಾದಳು. ಶಿವಯೋಗ ಸಾಧನೆ ಮಾಡಿದಳು. ಚಿಕ್ಕ ವಯಸ್ಸಿನಲ್ಲಿಯೇ ಲಿಂಗಾಂಗ ಸಾಮರಸ್ಯ ಮೊದಲಿಗೆ ಕಲಿತಂತ ನೀಲಾಂಬಿಕೆ ತಾಯಿಯವರ ಮಾರ್ಗದರ್ಶನ ಮತ್ತು ಬಸವಣ್ಣವರ ಮಾರ್ಗದರ್ಶನದಲ್ಲಿ ಅಕ್ಕಳ ಸಾಧನೆ ಮುಂದುವರಿಯಿತು. ಲಿಂಗಾಂಗ ಸಾಮರಸ್ಯದ ಸಾಧನೆಯೂ ಅಕ್ಕಳಿಗಾಯಿತು. ಹೀಗಾಗಿ ಅಕ್ಕಳನ್ನು ಗಮನಿಸಿದ ಅಲ್ಲಮ ಪ್ರಭುಗಳು ಅಕ್ಕಳನ್ನು ಕದಳಿಗೆ ಹೋಗಲು ಸೂಚಿಸುತ್ತಾರೆ. ಅಕ್ಕ ಅಲ್ಲೇ ಇದ್ದು ಯೋಗಾಂಗ ತ್ರಿವಿಧಿಯನ್ನು ಕೂಡ ರಚಿಸುತ್ತಾಳೆ. ಮುಖ್ಯವಾಗಿ ಬಸವಣ್ಣವರ ಪ್ರಭಾವ ಬಾಲ್ಯದಿಂದಲೂ ಅಕ್ಕಳಿಗಾಗಿತ್ತು. 52 ಶ್ರೇಷ್ಠ ಗುಣಗಳ ಕುರಿತಾಗಿ ಬಸವಣ್ಣನವರ ಮೇಲೆ ವಚನ ಬರೆಯುತ್ತಾಳೆ. ಎನ್ನ ಅಂಗದಲ್ಲಿ ಆಚಾರವ ತೋರಿದನಯ್ಯ ಬಸವಣ್ಣನು, ಆ ಆಚಾರವೇ ಲಿಂಗವೆಂದರುಗಿದನಯ್ಯ ಬಸವಣ್ಣನು, ಪ್ರಾಣದಲ್ಲಿ ಅರಿವು ನೆಲೆಗೊಳಿಸಿದನಯ್ಯ ಬಸವಣ್ಣನು, ಆ ಅರಿವೇ ಜಂಗಮವೆಂದರುಗಿದನಯ್ಯ ಬಸವಣ್ಣನು ಎನ್ನುತ್ತಾಳೆ. ನಾ
ನಾನು ಇಷ್ಟರ ಮಟ್ಟಿಗೆ ಏನಾದರೂ ಆಗಿದ್ದರೆ ಅದು ಬಸವಣ್ಣನವರಿಂದ. ಅವರು ನನ್ನ ಅಧ್ಯಾತ್ಮ ಗುರುಗಳು, ನನ್ನ ತಂದೆ, ಎಲ್ಲವೂ ಆಗಿದ್ದಾರೆ ಎಂದು ಬಸವಣ್ಣ ಕುರಿತು ಹೇಳುತ್ತಾಳೆ. ಕಾಮಾರಿಯೇ ಗೆಲಿದೆನು ಬಸವ ನಿನ್ನ ದಯದಿಂದ, ಸೋಮಧರ್ಮ ಹಿಡಿ ತಪ್ಪೆನೆಯ ಬಸವ ನಿನ್ನ ದಯದಿಂದ. ನಾಮದಲ್ಲಿ ಹೆಂಗಸೆಂಬ ಹೆಸರಾದಡೇನು, ಭಾವಿಸಲು ಗಂಡ ರೂಪ ಬಸವ ನಿನ್ನ ದಯದಿಂದ. ಅತಿ ಕಾಮಿ ಚೆನ್ನಮಲ್ಲಿಕಾರ್ಯ ತೊಡರಿಕೆ ಎರಡರಿಯದೆ ಕೂಡಿದೆನು ಬಸವ ನಿಮ್ಮ ದಯದಿಂದ ಎಂದು ಬಸವಣ್ಣನವರನ್ನು ಕೊಂಡಾಡುತ್ತಾಳೆ. ಕದಳಿಗೆ ಹೊರಟಾಗ ಎಲ್ಲರೂ ಮರುಗುತ್ತಾರೆ. ಅಕ್ಕಳಿಗೆ ಹೃದಯ ತುಂಬಿ ಬಂದಿದೆ. ಹುಟ್ಟಿದೆ ಶ್ರೀ ಗುರುವಿನ ಹಸ್ತದಲ್ಲಿ, ಬೆಳೆದನು ಅಸಂಖ್ಯಾತರ ಕರುಣದೊಳಗೆ. ಹುಟ್ಟಿದೆ ಶ್ರೀ ಗುರುವಿನ ಹಸ್ತದಲ್ಲಿ, ಭಾವವೆಂಬ ಹಾಲು ಸುಜ್ಞಾನವೆಂಬ ತೂಪ, ಪರಮಾರ್ಥವೆಂಬ ಸಕ್ಕರೆಯ ನಿಕ್ಕಿದರು ನೋಡ. ಇಂತಪ್ಪ ತ್ರಿವಿಧಾಮೃತ ದಣಿಯಲೆರೆದು ಸಲಹಿದರು ಎಂದು ಹೇಳುತ್ತಾಳೆ. ಸ್ವಯಪ್ಪಗೊಂಡಿಗೆ ಕೊಟ್ಟಿರಿ, ಕಳುವಲೆಂದು ಅಸಂಖ್ಯಾತರೆಲ್ಲ ನೆರೆದು ಬಂದಿರಿ. ಬಸವಣ್ಣ ಮೆಚ್ಚುವಂತೆ ಒಗೆತನವ ಮಾಡುವೆ ಎನ್ನುತ್ತಾಳೆ. ಬಸವಣ್ಣ ಮೆಚ್ಚಲು ಒಗೆತನವನ ಮಾಡುವೆ, ಚೆನ್ನಮಲ್ಲಿಕಾರ್ಜುನನ ಕೈಯ ಹಿಡಿದು ನಿಮ್ಮ ತಲೆಗೆ ಹೂವ ತಹೆನಲ್ಲದೆ. ಹುಲ್ಲ ತಾರೆನು ಅವಧರಿಸಿ ನಿಮ್ಮಡಿಗಳೆಲ್ಲರೂ, ಮರಳಿ ವಿಜಯಂಗೈದು ಶರಣಾರ್ಥಿ ಶರಣಾರ್ಥಿ. ನನ್ನನ್ನು ಎಲ್ಲರೂ ದಯವಿಟ್ಟು ಕ್ಷಮಿಸಿರಿ, ನಿಮ್ಮ ಕನ್ನಡೆಂದು ನಿಮ್ಮವಳೆಂದು ನನ್ನನ್ನು ಕ್ಷಮಿಸಿ, ನಾನು ನಿಮ್ಮನ್ನು ಎಂದಿಗೂ ಮರೆಯುವುದಿಲ್ಲ, ನನ್ನ ತಪ್ಪುಗಳಿದ್ದರೆ ಮನ್ನಿಸಿ. ಹಾಗೆ ಅಕ್ಕ ಎಲ್ಲರಿಗೂ ಹೃದಯ ತುಂಬಿ ಬಂದಿದೆ. ಅಕ್ಕ ಮುಂದೆ ಸಾಗುತ್ತಾ ಹೇಳುತ್ತಾಳೆ, ಈ ಶರಣರನ್ನು ಅಗಲುವ ಧಾವತಿಗಿಂತ ಸಾವಿೇ ಲೇಸಾಗಿತ್ತಲ್ಲ ಚೆನ್ನಮಲ್ಲಿಕಾರ್ಜುನ ಎನ್ನುತ್ತಾಳೆ. ಅಕ್ಕಳಿಗೆ ಹಸಿವಾದಾಗ ಗಿಡಗಳ ಹಣ್ಣು ಹಂಪಲ ಕೊಟ್ಟಾಗ ಗಿಡಗಳಿಗೆ ಹೇಳುತ್ತಾಳೆ, ನಾನು ಬೇಡಿ ಭವಿಯಾದೆ, ನೀವು ಕೊಟ್ಟು ಭಕ್ತರಾದಿರಿ, ಇನ್ನೊಬ್ಬೆ ಬೇಡಿದರೆ ಚೆನ್ನಮಲ್ಲಿಕಾರ್ಜುನ ನಿಮ್ಮ ಆಣೆ ಎನ್ನುತ್ತಾಳೆ. ಹಾಗೆ ಮುಂದೆ ಸಾಗುತ್ತಾ, ಅಳಿ ಸಂಕುಳವೇ ಮಾಮರವೇ, ಅಳಿ ಸಂಕುಳವೇ ಮಾಮರವೇ, ಬೆಳದಿಂಗಳೇ ಕೋಗಿಲೆ, ನಿಮ್ಮನೆಲ್ಲರನ್ನು ಒಂದ ಬೇಡುವೆನು, ನಿಮ್ಮನೆಲ್ಲರನ್ನು ಒಂದ ಬೇಡುವೆನು, ಚೆನ್ನಮಲ್ಲಿಕಾರ್ಜುನ ಎಲಿಹನೆಂದು ತೋರಿರೆ ತೋರಿರೆ ಎಂದು ಅವುಗಳನ್ನು ಕೇಳುತ್ತಾ, ಮತ್ತೆ ಚಿಲಿಪಿಲಿ ಎಂದಾಡುವ ಗಿಳಿಗಳಿರ ನೀವು ಕಾಣಿರೆ ನೀವು ಕಾಣಿರೆ, ಸ್ವರವೆತ್ತಿ ಪಾಡುವ ಕೋಗಿಲೆಗಳಿರ ನೀವು ಕಾಣಿರೆ ನೀವು ಕಾಣಿರೆ, ಎರಗಿ ಬಂದಾಡುವ ತುಂಬಿಗಳಿರ ನೀವು ಕಾಣಿರೆ ನೀವು ಕಾಣಿರೆ, ಕೊಳನ ತಳಿಯಳಾಡುವ ಹಂಸಗಳಿರ ನೀವು ಕಾಣಿರೆ ನೀವು ಕಾಣಿರೆ, ಗಿರಿ ಗೌಹರದೊಳಾಡುವ ನವಿಲುಗಳಿರ ನೀವು ಕಾಣಿರೆ ನೀವು ಕಾಣಿರೆ, ಚೆನ್ನಮಲ್ಲಿಕಾರ್ಜುನ ಎಲ್ಲಿದ್ದಾನೆಂದು ನೀವು ಹೇಳಿರೆ ಎಂದು ಪ್ರಶ್ನಿಸುತ್ತಾಳೆ. ಹಾಗೆ ಕೊನೆಯಲ್ಲಿ ಹಾಲು ಜೇನು ಬೆರೆತಂತೆ ಚೆನ್ನಮಲ್ಲಿಕಾರ್ಜುನಲ್ಲಿ ಬೆರೆತು ಹೋಗಿದ್ದಳು. ಮೇಲೆ ಕದಳಿಯನ್ನು ಏರುವಾಗ ಆ ಬೆಟ್ಟವನ್ನು ಏರ್ಬೇಕಾದ್ರೆ ಅಕ್ಕ ಹೇಳ್ತಾಳೆ, ಹಸಿವೆ ನಿಲ್ಲು ನಿಲ್ಲು, ಕಾಮ ಕ್ರೋಧ ಮದ ಮತ್ಸರಗಳೇ ನಿಲ್ಲಿ ನಿಲ್ಲಿ, ನಾನು ಚೆನ್ನಮಲ್ಲಿಕಾರ್ಜುನಿಗೆ ಒಲವಿನ ಓಲೆಯನ್ನು ಒಯ್ಯುತ್ತಿರುವೆ, ನಿಲ್ಲಿ ಎಂದು ಅಳಿದುಳಿದ ವಿಷಯಗಳಿಗೆ ತಿಲಾಂಜಲಿಯನ್ನಿಟ್ಟು ಮೇಲೇರುತ್ತಾಳೆ. ಕದಳಿ ಎಂದರೆ ಮತ್ತೆ ಮತ್ತೆ ಹುಟ್ಟಿ ಬರುವಂತಹ ಭವರೋಗದಿಂದ ಕೂಡಿದ ಘೋರ ಅರಣ್ಯ. ಅಂತರಂಗದಲ್ಲಿ ಅರಿಷಡ್ವರ್ಗಗಳು ನಮ್ಮನ್ನು ಕಾಡುವಂತೆ ಹೊರಗೂ ಕೂಡ ಇದೆ. ಅಕ್ಕ ತನ್ನ ಲಿಂಗಾಂಗ ಸಾಮರಸ್ಯದಿಂದ ನಿರಾಕಾರ ನಿರಂಜನ ಪರಶಿವನು ಮಗಳೆಂದು ಅಕ್ಕಳನ್ನು ಅಪ್ಪಲು ಹೃದಯ ಕಮಲದಲ್ಲಿ ಅಡಗಿದೆ ಎನ್ನುತ್ತಾಳೆ. ಲಿಂಗವನ್ನೇ ಲಿಂಗೈಕ್ಯವನ್ನೇ ಸಂಘವನ್ನೇ ನಿಸ್ಸಂಗವನ್ನೇ ಆಯ್ತೆನ್ನೆ ಆಗದೆನ್ನೆ ಕೊನೆಗೆ ಏನೂ ಎನ್ನೆ ಎಂದು
ಲಿಂಗದೊಳಗೆ ಲಿಂಗೈಕ್ಯ ಆಗುತ್ತಾಳೆ. ಅಕ್ಕ ಮಹಾದೇವಿಯ ಸಂದೇಶವೇನು? ಇಂದಿನ ಯುವತಿಯರಿಗೆ ಅಕ್ಕ ಕೊಟ್ಟಂತಹ ಸಂದೇಶವೇನು ನೋಡುವ. ಗೊಡ್ಡು ಸಂಪ್ರದಾಯಗಳನ್ನು ಅಂದೇ ಪ್ರತಿಭಟಿಸಿದ ಸ್ವತಂತ್ರ ಹೋರಾಟಗಾರ್ತಿ. ಸ್ತ್ರೀ ವಿಮೋಚನೆಯ ಮೊದಲ ಘೋಷಣೆ ಅಕ್ಕಳದು. ಮಹೋನ್ನತವಾದ ವ್ಯಕ್ತಿತ್ವ. ಅಕ್ಕಳ ಬದುಕಿನ ಕತೆ ದಂತಕಥೆಯಷ್ಟೇ ರಮ್ಯವಾಗಿದೆ. ಭಕ್ತಿ, ಜ್ಞಾನ, ವೈರಾಗ್ಯಗಳ ಸಂಗಮ ಆಕೆ. ಸ್ತ್ರೀ ಸ್ವಾತಂತ್ರ್ಯ ನ ಹರತಿ ಎಂದು ಪ್ರತಿಭಟಿಸಿದ ಧೀರಳು. ಹಿಂದೆ ಮುಂದೆ ಎಂದೆಂದಿಗೂ ಮುನ್ನುಗ್ಗುವ ಧ್ರುವತಾರೆ ಅಕ್ಕ. ಕರ್ನಾಟಕದ ಹೆಮ್ಮೆಯ ಕನ್ನಡತಿ, ಕನ್ನಡದ ಕೋಗಿಲೆ, ವೀರ ವಿರಾಗಿಣಿ, ಪ್ರಥಮ ಕವಿತ್ರಿ. ಧೈರ್ಯ ಸಾಹಸಗಳಿಂದ ಬದುಕಲು ಬೋಧಿಸಿದ ವೈರಾಗ್ಯ ನಿಧಿ ಅಕ್ಕ. ಸ್ವಾತಿ ಮಳೆಯ ಹನಿಗಳು ಬಾಯಿ ತೆರೆದುಕೊಂಡಂತಹ ಕಪ್ಪೆ ಚಿಪ್ಪಿನಲ್ಲಿ ಬಿದ್ದಾಗ ಅವೇ ಮುತ್ತಾಗುತ್ತವೆ ಅಲ್ಲವೇ? ಹಾಗೆ ಆದರೆ ವಾರಿಕಲ್ಲು ಅಂದರೆ ಬರ್ಪ ನೀರಲ್ಲಿ ಹುಟ್ಟಿ ನೀರಲ್ಲಿಯೇ ಕರಗುತ್ತದೆ. ಉಪ್ಪು ನೀರಲ್ಲಿಯೇ ಹುಟ್ಟುವುದು, ನೀರಲ್ಲಿಯೇ ಕರಗುವುದು. ಆದರೆ ಸಿದ್ಧವಾದಂತಹ ಮುತ್ತು ಎಂದಿಗೂ ಕರಗದು. ಮನುಷ್ಯ ದೇವರಿಂದಲೇ ಜನಿಸಿದವನಾದರೂ ಲಿಂಗವನ್ನು ಕಟ್ಟಿಕೊಂಡು ಲಿಂಗನಿಷ್ಠೆ ಸಾಧನೆ ಮಾಡದೆ ಭವಭಾರಿಗಳಾಗುತ್ತಾರೆ. ಆದರೆ ಅಕ್ಕ ಮುತ್ತಾದಳು. ಲಿಂಗನಿಷ್ಠೆ ಸಾಧನೆಯಿಂದಾಗಿ ಚೆನ್ನಮಲ್ಲಿಕಾರ್ಜುನ ನಂಬಿ ಲಿಂಗವೇ ಆದಳು. ಹೆಣ್ಣಿನ ಸಾಧನೆಗೆ ಪುರುಷ ಅಡ್ಡಿ ಮಾಡಬಾರದು. ಇಬ್ಬರು ಸಮಾನ ಮನಸ್ಕರು. ಆತ್ಮ ಒಂದೇ, ದೇಹ ರಚನೆ ಬೇರೆಯಷ್ಟೇ. ಹೆಣ್ಣು ಮಾಯೆ ಎಂದಾದರೆ ಗಂಡು ಹೆಣ್ಣಿಗೆ ಮಾಯೆ ಅಲ್ಲವೇ ಎನ್ನುತ್ತಾಳೆ ಅಕ್ಕ. ಸಾಧಕ ಜೀವನಕ್ಕೆ ಬಾಧಕಗಳಾದ ಅರಿಶ್ವಡ್ವರಗಳ ವಿಕಾರ, ವಿಕೃತಿ, ಚಿತ್ತಚಾಂಚಲ್ಯ ಇವೇ ಮಾಯೆ. ಅತ್ಯಂತ ಸೂಕ್ಷ್ಮ ಸಂವೇದನೆಯುಳ್ಳ ಹೆಣ್ಣು, ಜೊತೆಗೆ ಮಾನವೀಯ ಅಂತಃಕರಣವುಳ್ಳ ಹೆಣ್ಣು ಅಕ್ಕ. ಬಯಸಿದ್ದು ಎರಡೇ ಎರಡು: ಸಹಜ ಬದುಕು ಮತ್ತು ಮುಕ್ತ ವಾತಾವರಣ. ದೊರೆಯದಿದ್ದಾಗ ಬಂಧನ ಕಳಿಸಿ ಹೊರನಡೆದಳು ಉಕ್ಕಿನ ಮಹಿಳೆಯಾಗಿ. ಲೋಕದ ಚೇಷ್ಟೆಗೆ ರವಿ ಬೀಜ ಬಾದಂತೆ ಕರ್ಣಂಗಳ ಚೇಷ್ಟೆಗೆ ಮನವೇ ಬೀಜ. ಆ ಮನವನ್ನು ಚೆನ್ನಮಲ್ಲಿಕಾರ್ಜುನ ಒಳಗೆ ಲೀನಗೊಳಿಸಿದ್ದಳು ಅಕ್ಕ. ಚಿಕ್ಕ ವಯಸ್ಸಿನಲ್ಲಿಯೇ ತಂದೆ ತಾಯಿಗಳನ್ನ ಅಗಲಿ ಬಂದು ರಾಜನ ವೈಭವವನ್ನು ತೊರೆದು ಶರಣರ ಸಾನ್ನಿಧ್ಯ ಬಯಸಿ ನಡೆದಳು. ಅವಳ ಕೆಚ್ಚು ಆತ್ಮವಿಶ್ವಾಸ ಅಸಾಧಾರಣವಾದದ್ದು. ಹೀಗೆ ಉಡುತಡಿಯಲ್ಲಿ ಹುಟ್ಟಿ ಕಲ್ಯಾಣದಲ್ಲಿ ಚಿಗುರಿ ಕನ್ನಡ ಸಾಹಿತ್ಯ ಪ್ರಪಂಚವನ್ನು ತನ್ನ ವಚನ ರಚನಾ ಪುಷ್ಪಗಳ ಕಂಪಿನಿಂದ ತುಂಬಿ ಶ್ರೀಶೈಲದ ಕದಳಿಯಲ್ಲಿ ಲಿಂಗೈಕ್ಯಳಾದಳು ಅಕ್ಕ. ಅಕ್ಕಳ ಆ ದಿವ್ಯಾತ್ಮದ ಬೆಳಕಿನಲ್ಲಿ ಮುನ್ನಡೆಯುವ ಅರಿವನ್ನು, ನಿಷ್ಠೆಯನ್ನು ಅಕ್ಕಳ ವಚನಗಳ ಅಧ್ಯಾಯದಿಂದ ನಾವೆಲ್ಲರೂ ಪಡೆಯುವಂತಾಗಲಿ ಎಂದು ಹೇಳ್ತಾ ಅಕ್ಕ ಮಹಾದೇವಿ ಜಯಂತಿಯ ಶುಭಾಶಯಗಳನ್ನು ಕೋರುತ್ತಾ ತಮ್ಮೆಲ್ಲರ ಅಂತರಾತ್ಮದ ಲಿಂಗ ಚೇತನಕ್ಕೆ ಭಕ್ತಿಪೂರ್ವಕ ಶರಣಾರ್ಥಿಗಳು.